ಇಷ್ಟೊತ್ತೆಲ್ಲ ಇಲ್ಲೇ ಇದೆ. ಅವರು ಆಲ್ಮೋಸ್ಟ್ ಅವರು ಇಷ್ಟೊತ್ತು ಕೊಟ್ಟಿದ್ದಾರೆ ವೀಕ್ ಅಂತ ಆಗಿದೆ ಅದು. ಮಾಡ್ಬೋದೈತಲ್ಲ ನಿಮ್ಮದೇ ಚೌಟ್ರಿ ಇದೆಯಲ್ಲ, ಆ ಚೌಟ್ರಿ ರಸ್ತೆನ ನಮ್ಮ ಶಾಸಕರು ಗೆದ್ದು ಬಂದಾದ್ಮೇಲೆ ಮಾಡ್ಬೇಕಾಯ್ತಾ? ನಿಮ್ಗೆ 5 ವರ್ಷ 18ರಿಂದ 23ರವರೆಗೆ ರಾಜ್ಯದಲ್ಲಿ ನೀವೇ ಇದ್ರಿ, ಕ್ಷೇತ್ರದಲ್ಲಿ ನೀವೇ ಇದ್ರಿ, ಈ ಕೇಂದ್ರದಲ್ಲೂ ನೀವೇ ಇದ್ರಿ. ಆ ರೋಡ್ ಮಾಡ್ಬೋದಾಯ್ತು, ಕೆರೆ ಥರ ಇತ್ತು. ಅದನ್ನ ನಮ್ಮ ಶಾಸಕರು ಬಂದು ಚೆನ್ನಾಗಿ ಮಾಡಿದ್ದಾರೆ ಆ ರಸ್ತೆನ. ಬ್ಯಾಡಿ ರಸ್ತೆಗಳ ಬಗ್ಗೆ ಮಾತಾಡ್ತಿದ್ರಲ್ಲ, ನಿಮ್ಮ ಹಿಂಬಾಲಕರ ಕೈಲಿ ಮಾತಾಡಿಸ್ತಿದ್ರಲ್ಲ, ನಿಮ್ಮೂರಿನ ಉಳ್ಳಲ್ಲಿಯಿಂದ ಬೆಳವಡಿ ಅನೇಕ ಇವಾಗಲಿದ್ದಲ್ಲ ಇವರು ಶಾಸಕರಾದ ಮಾಧವಪ್ರಸಾದ್ ಅವರನ್ನ ಟೀಕೆ ಮಾಡ್ಕೊಂಡು ಬಂದರು, ಗೀತಾ ಮೇಡಮ್ ಅವ್ರನ್ನ ಟೀಕೆ ಮಾಡ್ಕೊಂಡು ಬಂದರು, ಇವಾಗ ಗಣೇಶ್ ಸಾಹೇಬ್ರನ್ನ ಟೀಕೆ ಮಾಡ್ಕೊಂಡು ಬರ್ತಾರೆ. ಇದೇ ಗುಂಡಾಪುರ ಪ್ರಕಾಶ್ ನಿಜವಾದ ದಲಿತ ವಿರೋಧಿ, ಅವನೇ ನಿಜವಾದ ದಲಿತ ವಿರೋಧಿ, ದಲಿತರಿಗೆ ನಿಜವಾದ ದಲಿತ ವಿರೋಧಿ ಯಾಕಪ್ಪ ಅಂದ್ರೆ ಅವನೇ ಮಾಡ್ಬೇಕಂತ ಪೋಸ್ಟ್ಗಳು. ಇದೇ ಎಸ್ ಸಿ ಮಾಧವಪ್ಪ ಅವ್ರನ್ನ SCPTV ಗ್ರಾಂಟ್ ಮುಂದಂತ ಎಸ್ ಸಿ ಮಾಧವಪ್ಪ ಅಂತ ಪೋಸ್ಟ್ ಮಾಡ್ತಾನೆ. ನಿನ್ನೆ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಇದೇ ಒರೆಯಾಲ ಗೋಪಾಲ್ ಅವ್ರನ್ನ ಹೋಗಿರ್ತಾರೆ. ಇದೇ ಪ್ರಿಯಾಂಕಾ ಖರ್ಗೆ ಅವ್ರನ್ನ ಒಬ್ಬ ಗೃಹ ಸಚಿವ, 4 ಗೃಹ ಸಚಿವ ಅಂತ ಪೋಸ್ಟ್ ಮಾಡ್ತಾನೆ. ಪರಮೇಶ್ವರ್ ಅವರನ್ನ ಟೀಕೆ ಮಾಡ್ತಾನೆ, ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ರನ್ನ ಟೀಕೆ ಮಾಡ್ತಾನೆ. ಇವರು ದಲಿತರಾಗಿ ಒಬ್ಬ ದಲಿತ ಸಚಿವರನ್ನ, ದಲಿತ ಉನ್ನತ ಅಂದ್ರೆ ಗೃಹ ಸಚಿವ ಸ್ಥಾನದಲ್ಲಿರೋಂಥವ್ರನ್ನ, ಉಪಮುಖ್ಯಮಂತ್ರಿ ಸ್ಥಾನದಲ್ಲಿರೋಂಥವ್ರನ್ನ ಟೀಕೆ ಮಾಡೋದ್ರಿಂದ ಇವನು ನಿಜವಾದ ದಲಿತರು. ಇವನು ಮಾಜಿ ಶಾಸಕರ ಒಬ್ಬ ಗುಲಾಮ ಚೇರ ಅಂತಾನೆ ಕರೆಯುತ್ತೆ. ಅರವೇ ಹೋಗ್ಲಿ ಇವನ ಸಾಧನೆಗಳಿವೆ. 15 ಸಮುದಾಯ ಭವನಗಳು HS ಮಾಧವಪ್ರಸಾದ್ ಸಾಹೇಬ್ರಿಂದ ಹಿಡಿದು, ಗಣೇಶ್ ಸಾಹೇಬ್ರಿಂದ ಹಿಡಿದು, ಗೀತಾ ಮೇಡಮ್ ಫೀಲ್ಡಲ್ಲಿ 15 ಭವನಗಳಾಗಿದೆ. ಅಂಬೇಡ್ಕರ್ ಭವನಗಳು ದಾಖಲೆ ಸಮೇತ ತೋರಿಸ್ತಾ ಇದ್ದೀವಿ. ಇದಕ್ಕೆ ಹೋದ ವರ್ಷ ಹಿಂದಿನ ಬಾರಿ ಶಾಸಕರಾಗಿದ್ದಂತ CS ನಿರಂಜನ್ ಕುಮಾರ್ ಕೊಡುಗೆ ಏನು? ಅರವೇ ಹೋಬಳಿಯಲ್ಲಿರುವಂತಹ ದಲಿತರ ಬೀದಿಗಳಿಗೆ ಎಷ್ಟು CC ರಸ್ತೆಗಳಾಗಿದೆ, ಎಷ್ಟು ಸಮುದಾಯ ಭವನಗಳಾಗಿದೆ, ಎಷ್ಟು ಬುದ್ಧಿ ಪೂಜೆಗಳು ಮಾಡಿದ್ದಾರೆ. ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಅಂತ MNA ಹೇಳ್ತಾರಲ್ವ, ಅರವೇ ಹೋಬಳಿಯಲ್ಲಿ ದಲಿತರಿಗೆ ಎಣ್ಣೆ ಆದಾಗ ಎಷ್ಟು ಧ್ವನಿ ಇರ್ತದೆ, ಎಷ್ಟು ಹೋರಾಟಗಳಿಗೆ ಬಾಬಾ ಸಾಹೇಬ್ ವಿಚಾರ ಮಾಡಿದಾಗ ಯಗ್ವಾಡಿ ಕ್ರಾಸ್ ಅಲ್ಲಿ 4 ರಿಂದ 5 ಪ್ರತಿಭಟನೆಗಳು ಮಾಡಿದ್ವಿ. ಒಂದು ಪ್ರತಿಭಟನೆಗೆ ಭಾಗವಹಿಸಿಲ್ಲ ಗುಂಡಾಪುರ ಪ್ರಕಾಶ್. ದಾಖಲೆ ಸಮೇತ ತೋರಿಸ್ಲಿ. ಮೊನ್ನೆ ಫೇಸ್ಬುಕ್ ಅಲ್ಲಿ ಪೋಸ್ಟ್ ಮಾಡಿದ್ವಿ, ಯಾವ ಉತ್ತರ ಕೊಡ್ತಾ ಇಲ್ಲ. ಒಂದು ಪ್ರತಿಭಟನೆ ಭಾಗವಹಿಸಿಲ್ಲ, ಒಂದು ಬುದ್ಧಿ ಪೂಜೆ ಭಾಗವಹಿಸಿಲ್ಲ. ಇವ್ರು ಯೋಗ್ಯತೆಗೆ ಒಂದು ಅಂಗನವಾಡಿ ಕೇಂದ್ರ ಉದ್ಘಾಟನೆ ಮಾಡಿಸಿದ್ದೀನ? ಯಾವ ಹೋರಾಟ ಮಾಡಿದ್ದಾನೆ? ಇಲ್ಲಿ ಮಾತಾಡ್ತಾರೆ ಪತ್ರಿಕೆಯಲ್ಲಿ ಪ್ರಚಾರ ಪಡ್ಕೊಳ್ಳೋಕ್ಕೋಸ್ಕರ, ಇಲ್ಲ ಸಂತ ಹೇಳಿಕೆಗಳನ್ನು ಪಡ್ಕೊಳ್ಳೋಕ್ಕೋಸ್ಕರ ಒಂದು ಜಿಲ್ಲಾ ಕಮಿಷನರ್ ಒಂದು ಮೀಟಿಂಗ್ ಮಾಡೋದು, ಒಂದು ಜಿಲ್ಲಾ ಕೇಂದ್ರದಲ್ಲಿ ಒಂದು ಪತ್ರಿಕಾಗೋಷ್ಠಿ ಕೇಳೋದು, ತಾಲೂಕು ಕೇಂದ್ರದಲ್ಲಿ ಒಂದು ಪತ್ರಿಕಾಗೋಷ್ಠಿ ಕಟ್ಟಡನೆ ಹೊರತು ನಿಜವಾಗ್ಲೂ ದಲಿತರ ಪರವಾಗಿ ನಮ್ಮ ಅದಕ್ಕೆ ಸೀಮಿತವಾಗಿ ಇವರು, ಯಾಕಂದ್ರೆ ನಮ್ಮ ಹಲವಾರು ಜಿಲ್ಲಾ ಪಂಚಾಯತ್ ಕ್ಷೇತ್ರದ ಬರೋದ್ರಿಂದ ಅವ್ನು ಕ್ವಶನ್ ಮಾಡೋದೇನಪ್ಪ, ನಿನ್ನ ಕೊಡುಗೆ ಏನು? ನೀನು ಮಾಜಿ ಶಾಸಕರ ಜೊತೆಗಿದೆಯಲ್ಲಪ್ಪ, ಅದರಿಂದ ನಿನ್ನ ಕೊಡುಗೆ ಏನು? ಎಷ್ಟು ಗ್ರಾಂಟ್ ತಂದಿದೆಯಾ? SCPTV ಯೋಜನೆಯಲ್ಲಿ ಎಷ್ಟು ಅನುದಾನಗಳ ತಂದು ಬುದ್ಧಿ ಪೂಜೆಗಳು ಅಗಲೀಕರಣ ಆಯಿತು ಅಂತಂದರೆ ಆಟೋಮೆಟಿಕ್ ಆಗಿ ಅದರ ಅಗಲೀಕರಣ ಆಗುತ್ತೆ. ಅದರಲ್ಲೇನು ಯಾವುದೇ ರೀತಿ ಸ್ಪಷ್ಟನೆ ಕೊಡ್ತಾ ಇದ್ದೀವಿ ನಾವು. ಅದೇ ರೀತಿ ಆಮೇಲೆ ಇನ್ನೊಂದು, ದಲಿತರಿಗೆ BJP ಸರ್ಕಾರ ಇರಬೇಕಾದ್ರೆ ಕಾಂಗ್ರೆಸ್ ಸರ್ಕಾರದಲ್ಲಿ ಅಟ್ರಾಸಿಟಿ ಹಾಕ್ಬಿಟ್ಟು ಹುಡುಗರುಗಳನ್ನೆಲ್ಲ ರೌಡಿ ಶೀಟರ್ಗಳನ್ನಾಗೆ ಮಾಡ್ತಾ ಇದ್ದಾರೆ ಅನ್ನೋದನ್ನ ಒಂದೆರಡು ವಿಷಯಗಳನ್ನು ಮಾತಾಡಿದ್ದಾರೆ. ಇವರು BJP ಅವಧಿ ಇದ್ದಾಗ ನಮ್ಮ ಒಂದು ಕಾಂಗ್ರೆಸ್ ಕಾರ್ಯಕರ್ತರು, ಕಲ್ಲಳ್ಳಿ ಸುರೇಶ್ ಅಂತ, ಲಿಂಗಾಯತ ಕಮ್ಯುನಿಟಿ ಹುಡುಗ, ಕಲ್ಲಳ್ಳಿ ಹುಡುಗ, ಆ ಹುಡುಗನಿಗೆ ಸುರೇಶ್ ಅಂತ, ಆ ಹುಡುಗನಿಗೆ ಇವರು ಬೇಗೂರು ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಡಿಸ್ತಾರೆ. ಆ ಕಂಪ್ಲೇಂಟ್ ಕೊಟ್ಟರೆ ಹುಡುಗನ ಹೆಸರು ಏನೋ ಅಗತ್ಕೋಡ್ನಳ್ಳಿ ಸಾಗರ್ ಅಂತ. ಅವನು ಬೇಗೂರು ಭಾಗದಲ್ಲಿ ಬಂದು ಇನ್ಸ್ಪೆಕ್ಟರ್ ಕಂಪ್ಲೇಂಟ್ ಕೊಟ್ಟು FIR ಮಾಡಿಸಿ, ಅಟ್ರಾಸಿಟಿ ಕೇಸ್ ಮಾಡಿಸಿ ಅವನ್ನ ವಿತಿನ್ 1 ದಿನದಲ್ಲಿ ಅರೆಸ್ಟ್ ಮಾಡಿ ನಗರಕ್ಕೆ ತಗೋ ಹೋಗ್ತಾರೆ. ಇದು ದಲಿತ ಧೋರಣೆ ಅಲ್ವಾ? ಇದು ದಲಿತರನ್ನ ಉಪಯೋಗಿಸ್ಕೊಂಡಿಲ್ವ ಇವರು ಅಟ್ರಾಸಿಟಿ ಕೇಸಲ್ಲಿ? ಇದು 3-4 ಪ್ರಕಾಶಿಗೆ ನೆನಪು ಬರಲಿಲ್ವ ಅವತ್ತು? ಇವ್ರ ಹತ್ರ ಸೂರ್ಯಕಾಂತಿ ಹೂ ಇದ್ದಂಗೆ, ನಮ್ಮ ದೊಡ್ಡ ಲೀಡ್ರು ನಿನ್ನೆ ನಮ್ಗೆ ಮಾತಾಡ್ಬೇಕಾದ್ರೆ ಅಂದರು, ಸೂರ್ಯಕಾಂತಿ ಹೂ ಇದ್ದಂಗೆ
ಸೂರ್ಯ ಎತ್ತಕ್ಕೆ ತಿರುಗ್ತಾನೆ ಅತ್ತಾಗ ಹೂ ತಿರುಗುತ್ತಲ್ಲ ಹಂಗ ಇವರು ಯಾವ್ಯಾವ್ರಿಗೆ ಅನುಕೂಲ ಆಗುತ್ತೆ ಹಂಗಂಗ ಆ ಕಡೆ ತಿರುಗ್ತಾರೆ ಇವರು. ಇದು ನಮ್ಮ ದಲಿತ ಜನರಿಗೆ ಗೊತ್ತು, ನಮ್ಮ ಗುಂಡ್ಲುಪೇಟೆಯ ಜನರಿಗೂ ಗೊತ್ತು. ಮುಂದಿನ ದಿನಗಳಲ್ಲಿ ಇದು ಯಾವುದೇ ರೀತಿಯ ಒಂದು ಇವರು ಎತ್ತು ಕಟ್ಟುವ ಒಂದು ಕೆಲಸ ಮಾಡಿದ್ರು ಇದು ನಡೆಯಲ್ಲ. ಇದು ನಮ್ಮ ದಲಿತ ಜನರಿಗೆ ಹಾಗೂ ಇತರ ಜನರಿಗೆ ಎಲ್ಲರಿಗೂ ಗೊತ್ತು. ನಮ್ಮ ಸಾಹೇಬರು ಎಷ್ಟು ಕೆಲಸ ಮಾಡಿದ್ದಾರೆ, ಯಾವ ಥರ ಕೆಲಸ ಮಾಡಿದ್ದಾರೆ ಅಂತ ನಿಮ್ಮ ಮುಂದೆ ನಾನು ಆಲ್ರೆಡಿ ಎಲ್ಲ ಇಟ್ಟಿದ್ದೀನಿ. ನಿಮಗೆ ದಾಖಲೆ ಸಮೇತ ಎಲ್ಲನೂ ಒಂದೊಂದು ಕಾಪಿ ಕೊಡ್ತೀನಿ. ಆದ್ದರಿಂದ ದಯವಿಟ್ಟು ಇದು ಯಾವುದೇ ರೀತಿ ಅವರು ಇನ್ನೂ ಯಾವುದೇ ರೀತಿ ಏನೇ ಒಂದು ಕೆಟ್ಟ ಒಂದು ಇದನ್ನು ನಾವು ಸಹಿಸೋದಿಲ್ಲ ಅಂತ ನಾನು ಈ ಮೂಲಕ ನಾನು BJP ಕಾರ್ಯಕರ್ತರಿಗೆ ತಿಳಿಸ್ತಾ ಇದ್ದೀನಿ. 1 ಲೀಟರ್ ಪೆಟ್ರೋಲ್ ಬೆಲೆ 50 ರೂಪಾಯಿ 40 ರೂಪಾಯಿ ಇದ್ದದನ್ನ 110 ರೂಪಾಯಿ 115 ರೂಪಾಯಿ ತಂದಿದ್ದೀವಿ. ಅದ್ರ ವಿರುದ್ಧ ಸ್ಟ್ರೈಕ್ ಮಾಡೋಣ, ನಾವು ಬರ್ತೀವಿ ಬನ್ನಿ. ಇದೆಲ್ಲ ಮಾತಾಡೋದು ಬೇಡ. ಇವತ್ತು ಶಾಸಕರು ಇಡೀ ದಕ್ಷಿಣ ಕರ್ನಾಟಕದ ಭಾಗದಲ್ಲಿ ಪ್ರಭಾವಿ ಶಾಸಕರಾಗಿ ಪ್ರಭಾವಿ ನಾಯಕರಾಗಿ ಹೊರಹೊಮ್ಮುತ್ತಿರೋದನ್ನ ನಿಮ್ಮ ಪಕ್ಷದಿಂದ ಸಹಿಸ್ಕೊಳಕ್ ಆಗ್ತಾ ಇಲ್ಲ. ಹಂಗಾಗಿ ನೀವು ದಲಿತರನ್ನ ಎತ್ತಟ್ಟಿ ನೀವು ಈ ಕೆಲಸ ಮಾಡೋದಕ್ಕೆ ಹೊರಟಿದ್ದೀರಿ. ಇನ್ನೊಂದೇನಪ್ಪ ಅಂದ್ರೆ ಯಾವ ಊರಲ್ಲೂ SCP 2 ಕೋಟಿ 3 ಕೋಟಿ ತಂದ್ಬಿಟ್ಟು ನಾವು 750 ಕೋಟಿ ತಂದು 800 ಕೋಟಿ ತಂದು ಅಂತ ಮಾತಾಡ್ತಿದ್ರಲ್ಲ, ಒಂದೇ ಊರು ಗ್ರಾಮ ಸಮಿತಿ 8 ಕಿಲೋಮೀಟರ್ ಸರೌಂಡಿಂಗ್ಸ್ ಲೆಕ್ಕ ಹೇಳ್ತೀನಿ. ಒಂಗಳ್ಳಿ ಗ್ರಾಮದಲ್ಲಿ 50 ಲಕ್ಷ ರೂಪಾಯಿನಲ್ಲಿ CC ರಸ್ತೆ ಚರಂಡಿ 2023 ಅನುದಾನ, 15 ದಿನದಲ್ಲಿ CC ರಸ್ತೆ ಚರಂಡಿ 50 ಲಕ್ಷ ರೂಪಾಯಿದು ಸಾಲದಕ್ಕೆ. ಕಂಡೆಗಾಲ ಗ್ರಾಮದಲ್ಲಿ 25 ಲಕ್ಷ ರೂಪಾಯಿದು. ಒಟ್ಟು ಎಲ್ಲಾ ಗ್ರಾಮ ಸೇರಿ 15 ಗ್ರಾಮದಿಂದ 4 ಕೋಟಿ ರೂಪಾಯಿ ಅನುದಾನ. ಇದು ಬರೀ ಒಂದು ತಿಂಗಳ ಅನುದಾನ. ನಿಮ್ಗೆ ಫೋಟೋ ಸಮೇತ ಮಾಹಿತಿ ಸಮೇತ ಅಂತ ಹೇಳಿ ನೀವು ಸುಳ್ಳನ್ನ ಹೇಳ್ಬೇಕಂದ್ರೆ ಅದನ್ನ ನಂಬತ್ತರ ಹೇಳಿ. ಅದ್ಬಿಟ್ಟು ಏನೋ ಒಂದು ನಡೀತಿದೆ ಇಲ್ಲಿ ಏನೋ ಮಾತನ್ನ ನೀವು ಮಾಡಬೇಡಿ. ಅದೇ ರೀತಿಯಲ್ಲಿ ಕೋವಿಡ್ ಸಂದರ್ಭದಲ್ಲಿ 23 ರಿಂದ 24 ಜನ ದಲಿತ ಕುಟುಂಬಗಳಲ್ಲಿ ಸಾವಾಯ್ತು. ಯಾರು ನ್ಯಾಯ ಕೊಡಿಸ್ತೀರಿ ನೀವು? ಯಾವ್ದೋ ಒಂದು ದಾರಿ ಬರ್ತಾ ಇದ್ದು ನಮ್ಗೆಲ್ಲ ಕುರಿತು ಹಂಗಾಯ್ತು ಹಿಂಗಾಯ್ತು ಅಂದ್ಬಿಟ್ಟು ಹೇಳಿದ್ರೆ ನೋಡೋಣ. ಅದೇ ಯಾವ್ದಾದ್ರು ಗ್ರಾಮದಲ್ಲಿ ನಿಲ್ಲಿಸ್ಬಿಟ್ಟು ಗ್ಯಾರಂಟಿ ಯೋಜನೆ ಬಗ್ಗೆ ಟೀಕೆ ಮಾಡ್ತೀರಿ. ಯಾವ್ದಾದ್ರು ಗ್ರಾಮದಲ್ಲಿ ನಿಲ್ಲಿಸ್ಬಿಟ್ಟು ಯಾವ್ದಾದ್ರು ಮಹಿಳೆಯನ್ನ ಕೇಳಬೇಕಾಗಿತ್ತು ನೀವು. ಏನಂತೆ ಆ ಗ್ಯಾರಂಟಿ ಯೋಜನೆ ಕೊಟ್ಟಿದ್ದಾರಲ್ಲ ಅಲ್ಲಿ ಏನಾಗ್ತಾ ಇದೆ ಅಂತ. ಇವತ್ತು ಗ್ಯಾರಂಟಿ ಯೋಜನೆಯಿಂದ ಇಡೀ ಕರ್ನಾಟಕದ ಮಹಿಳೆ ಒಂದು GDP ಸಂಖ್ಯೆ ಅಪ್ಡೇಟ್ ಆಗ್ತಾ ಇದೆ. ಇದು ಮಾಹಿತಿ ತಗೊಳ್ಳಿ ನಾವು. ಮತ್ತೆ ಆಗ್ಬಿಟ್ಟು ಈಗ ತಮ್ಮ ಒಂದು ಏನೋ ಮಾಡೋದು ಅಂತ ಹೇಳಿ ನೀವು ಸುಮ್ಮನೆ ಕೆಳಬಿಟ್ಟು ಏನೋ ಆ ತರ ಮಾಡ್ಕೊಬೇಡಿ. ಸರ್ಕಾರ ಅವಧಿನಲ್ಲಿ ಏನಾಗ್ತಾ ಇದೆ ಅನ್ನೋದನ್ನ ನೀವು ಕೂಲಂಕಷವಾಗಿ ತಿಳ್ಕೊಂಡು ಮಾತಾಡಿ. ಶಾಸಕರ ವಿರುದ್ಧ ಮಾತಾಡ್ಬೇಕಾದ್ರೆ ಮೊದಲು ಮಾಹಿತಿ ಏನಿದೆ ತಗೊಂಡು ಮಾತಾಡಿ. ಯಾವ ಈಗ ಅಟ್ರಾಸಿಟಿ ಕೇಸ್ ಬಗ್ಗೆ ಮಾತಾಡ್ತೀರಿ. ಅಟ್ರಾಸಿಟಿ ಕೇಸ್ ಕಾನೂನಿಗೆ ನೀವು ಅವಮಾನ ಮಾಡಿದ್ರಿ ಬಂದು ಕೂತ್ಕೊಂಡು. ಅಟ್ರಾಸಿಟಿ ಏನಂದ್ರೆ ನಮ್ಮ ಜನಾಂಗದ ಮೇಲೆ ದೌರ್ಜನ್ಯ ಆದಾಗ ಇರ್ತಕ್ಕಂಥ ಒಂದು ಅಸ್ತ್ರ. ಅದು ಬಾಬಾ ಸಾಹೇಬ್ ಕೊಟ್ಟಿರ್ತಕ್ಕಂಥ ಅಸ್ತ್ರ. ಅದನ್ನ ನಾವು MLA ಹೇಳೋದು MP ಹೇಳೋದು ಇನ್ನೊಬ್ಬ ಹೇಳೋದು ಬಳಸಲ್ಲ. ಯಾರಿಗೆ ದೌರ್ಜನ್ಯ ಆಗುತ್ತೆ ಆವಾಗ ಅದು ಕಾನೂನಾತ್ಮಕವಾಗಿ ಹೋಗುತ್ತೆ. ಆ ಕಾನೂನು ಅವಮಾನ ಮಾಡೋದ್ರಿಂದ ಇಡೀ ನಮ್ಮ ಸಮುದಾಯದವರು ಅವ್ರು ಕಾಂಗ್ರೆಸ್ ದಲಿತನ್ನ ಬಳಸ್ಕೊಂಡು ಅಟ್ರಾಸಿಟಿ ಕೇಸನ್ನ ಮಿಸ್ಯೂಸ್ ಮಾಡ್ಕೊತಾ ಇದ್ದಾರೆ ಅಂತ ನೀವು ಬಂದು ಪ್ರತಿಕ್ರಿಯೆ ಮಾಡ್ತೀರಿ. ಅದು ಇಡೀ ನಮ್ಮ ಜನಾಂಗಕ್ಕೆ ಮಾಡಿರ್ತಕ್ಕಂಥ ಕಾನೂನು ಮಾಡಿರ್ತಕ್ಕಂಥ ಅವಮಾನ ಅದು. ಆದ್ರೆ ನೀನು ಬಹಿರಂಗವಾಗಿ ನೀನು ಚರ್ಚೆ ಮಾಡಿ ಸಮಾಪನೆ ಕೇಳಬೇಕಾದನ್ನ ಕಾನೂನನ್ನ ಉಗ್ರವಾಗಿ ಮಾತಾಡಬೇಡಿ. ತಾವು ತಮ್ಮ ಒಂದು ದೇವರಿಗೋಸ್ಕರ ಯಾರನ್ನ ಬೆಂಟರ್ಸ್ಗೋಸ್ಕರ ಇಲ್ಲಿ ಬಂದು ಮಾತಾಡೋದು ತಪ್ಪು. ಇದನ್ನ ನಾವು ಮುಂದಿನ ದಿನಗಳಲ್ಲಿ ನಮ್ಗೆ ಆಗ್ತಕ್ಕಂಥ ಬೆಲೆ ಏರಿಕೆ NRHC ಕಾರ್ಯಕ್ರಮ ಯಾರು ಕೆಲಸ ಸಿಕ್ತಿತ್ತು, ಬಡವರಿಗೆ ಸಿಕ್ತಿತ್ತು, ರೈತರಿಗೆ ಸಿಕ್ತಿತ್ತು, ಎಲ್ಲರಿಗೂ ಸಿಕ್ತಿತ್ತು. ಅದನ್ನ ಬ್ಲಾಕ್ ಮಾಡಿದ್ರಿ. ಕೇಂದ್ರ ಸರ್ಕಾರ ಇಡೀ ದೇಶದ ಜನತೆಗೆ ಮಕ್ಕಳ ಟೋಪಿ ಹಾಕಿ ಇವತ್ತು ಯಾಮಾರಿಸಿ ರಾಜಕಾರಣ ಮಾಡ್ತಾ ಇದೆ. ಅದ್ರ ವಿರುದ್ಧ ಬನ್ನಿ ಸ್ಟ್ರೈಕ್ ಮಾಡೋಣ. ಅದ್ಬಿಟ್ಟು ಬನ್ನಿ ನಾವು ಧರಣಿ ಬರ್ತೀವಿ, ನಾವು ಸಪೋರ್ಟ್ ಮಾಡ್ತೀವಿ. ಏನಕ್ಕೆ ಸಪೋರ್ಟ್ ಮಾಡ್ತೀವಿ ನೀವು? ಇದನ್ನೆಲ್ಲ ಮಕ್ಕಳ ಟೋಪಿ ಹಾಕ್ಬಿಟ್ಟು 2,000 ಮನೆ ಪ್ರಧಾನಮಂತ್ರಿ ಆವಾಸ್ ಯೋಜನೆಯಲ್ಲಿ ಮನೆಗಳನ್ನ ಕೊಟ್ಟು ಬರೀ 30,000 ರೂಪಾಯಿ ಹಾಕಿ ಬೇಸ್ಮಟ್ಟ ಮಾಡ್ಕೊಂಡವ್ರಿಗೆ ಒಡೆ ದುಡ್ಡಿಲ್ಲ, ಒಡೆ ಕಣ್ಕಂದವ್ರಿಗೆ ಓಟಿಂಗ್ ದುಡ್ಡಿಲ್ಲ. ಈ ತರ ಮಾಡಿ ಇಡೀ ಪಂಚಾಯತಿನೆಲ್ಲ ಅಧ್ವಾನ ಮಾಡಿದೆ ಕೇಂದ್ರ ಸರ್ಕಾರ. 15ನೇ ಹಣಕಾಸು ಯೋಜನೆ 2,900 ಕೋಟಿ ಅನುದಾನ ಅವರ ಕೇಂದ್ರ ಸರ್ಕಾರ ವಾಪಸ್ ತಗೊಂಡಿದೆ. ಅದು ಯಾರಿಗೆ ಬರ್ತಿತ್ತು? ಗ್ರಾಮೀಣ ಭಾಗಕ್ಕೆ ಬರ್ತಿತ್ತು. ಅದ್ರ ವಿರುದ್ಧ ಹೋರಾಟ ಮಾಡೋಣ ಬನ್ನಿ ಎಲ್ಲ ಸೇರಿ. ಸುಮ್ಮನೆ ಸುಳ್ಳು ಹೇಳೋದಕ್ಕೆ ಒಂದು ಮಿತಿ ಹೇಳಬೇಕು. ನೀವು ಸುಳ್ಳು ಹೇಳಿ ರಾಜಕಾರಣ ಮಾಡೋದು ಇಲ್ಲಿ ತನಕ ಬರಲ್ಲ. ಹಾಗಾಗಿ ಈ ಮಾಧ್ಯಮ ಸ್ನೇಹಿತರ ಮುಖಾಂತರ ಅಷ್ಟೇ ನಾನು ಹೇಳೋದು. ವಿಚಾರಣೆ ತಿಳ್ಕೊಂಡು ಸುಳ್ಳು ಆರೋಪಗಳನ್ನ ಬಿಡಿ. ಶಾಸಕರ ವಿರುದ್ಧ ಶಾಸಕರು ಏನ್ ಮಾಡಿದ್ದಾರೆ ನಮ್ಮನ್ನ ಅದು ನಮ್ಗೆ ಗೊತ್ತಿದೆ. ನಾವು ಪಕ್ಷದವರಾಗಿ ನಾವು ನಿಮ್ಗೇನು ವರದಿ ಒಪ್ಪಿಸಿ ಕಳನಂತರ ಹೋಗ್ಬೇಕಾಗಿಲ್ಲ. ನಾವು ಅದನ್ನ ಅವಶ್ಯಕತೆ ಇಲ್ಲ. ನಮ್ಗೆ ಏನಾಗ್ತದೆ ಏನಿದೆ ಅದನ್ನ ನಾವು ಚೆನ್ನಾಗಿ ಗೊತ್ತಿದೆ. ನೀವ್ ಹೇಳ್ತೀರಿ 90% ಗುಂಡ್ಲುಪೇಟೆ ಕ್ಷೇತ್ರದಲ್ಲಿ ದಲಿತರು ಸಪೋರ್ಟ್ ಮಾಡೋದಂತೆ. ದಲಿತರ ಪ್ರತಿಯೊಂದು ದಲಿತ ಕುಟುಂಬದಲ್ಲೂ ಗ್ರಾಜುಯೇಟ್ಸ್ ಇದ್ದಾರೆ, ಬುದ್ಧಿವಂತರಿದ್ದಾರೆ. ಅವ್ರು ಯೋಚನೆ ಮಾಡಿ ಯಾರಿಂದ ಏನಿದೆ ಅನ್ನೋದನ್ನ ಯೋಚನೆ ಮಾಡಿ ಮತದಾನ ಮಾಡಿ 90% ನಾವು ಸಪೋರ್ಟ್ ಮಾಡೋದು ಕಾಂಗ್ರೆಸ್ ಸರ್ಕಾರಕ್ಕೆ, ಜೊತೆಗೆ ನಮ್ಮ ಕಾಂಗ್ರೆಸ್ MLA ಅವರಿಗೆ. ಹಾಗಾಗಿ ನಾವು ತಂದೆಯವ್ರ ಕಾಲದಲ್ಲೂ ಕೂಡ ನಮಗೆ ಗ್ರಾಮಗಳಲ್ಲಿ ಇದೆ. ಮುಂದೆ ಮಾತಾಡ್ಬೇಕಾದ್ರೆ ದಯವಿಟ್ಟು ವಿಚಾರಗಳನ್ನ ತಿಳ್ಕೊಂಡು ಮಾತಾಡಿ ಅಂತ ನಮ್ಮ ಮೂಲಕ ಮನವಿ ಮಾಡ್ತೀವಿ. ಗೋಪಾಲ್ ಅವರು ಅಂತಲ್ಲ
ಗೋಪಾಲ್ ಅವರು ಬಿಜೆಪಿ ಅವರು ಬಿಜೆಪಿಯ ಕಾರ್ಯಕರ್ತರು ಗೋಪಾಲ್ ಅವರು ಕಾಂಗ್ರೆಸ್ ಪಕ್ಷದ ಒಂದು ಮುಖಂಡರು. ಇಲ್ಲಿ ಏನು ನಡೀತಿದೆ ಅಂದರೆ ಗೋಪಾಲ್ ಅವರಿಂದ ನಮ್ಗೆ ಈಗ ಸಾಹೇಬರ ಎತ್ಕಟ್ಟುವಂಥ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮನೆ ಗೊಂದಲ ಆಗ್ಬೇಕು, ದಲಿತರೇ ಜಗಳ ನಮ್ಮ ಸಮುದಾಯ ವಿಭಾಗ ಮಾಡೋ ಕೆಲಸನ ಇವತ್ತು ಪ್ರಕಾಶ್ ಅವ್ರು ಮಾಡ್ತಾ ಇದ್ದಾರೆ. ಇದಕ್ಕೂ ಯಾವುದೇ ರೀತಿಯಾದ